ಹಾಯ್ ಸ್ನೇಹಿತರೆ, ಕೃಷಿ ಬದುಕೆ ನಮಸ್ಕಾರಗಳು. ನಮ್ಮ ರೈತರುಗಳೆಲ್ಲ ತುಂಬ ಜನ ಮಿಸ್ಕಿನ್ ಜೋಳ ಬೆಳೆದು ಕುರಿಗೆ, ಸೀಮೆ ಹಸುಗಳಿಗೆಲ್ಲ ಕೊಡೋಕ್ಕೆ ಬೆಳೆಸ್ತಾರೆ. ಆದರೆ ನಾನು ಡಿಫ್ರೆಂಟಾಗಿ ನಾಟಿ ಕೋಳಿಗಳಿಗೋಸ್ಕರನೇ ತೋಟ ತುಂಬ ಜೋಳ ಹಾಕಿದ್ದೀನಿ. ಇದನ್ನು ತುಂಬ ಜನ ಅನುಮಾನದಲ್ಲಿ ಕೇಳ್ಬೋದು, ನಾಟಿ ಕೋಳಿ ಸಾರು ತಿನ್ನುತ್ತಾ ಹೇಗೆ ಅಂತ. ಇವತ್ತು ಅದಕ್ಕೋಸ್ಕರ ತಿನ್ನುತ್ತಾ, ಹೇಗೆಲ್ಲ ತಿನ್ನುತ್ತೆ, ಇದು ಹಾಕೋದ್ರಿಂದ ಏನೆಲ್ಲ ಉಪಯೋಗಗಳು ಅಂತೇಳಿ ನಿಮ್ಗೆ ಸಂಪೂರ್ಣ ಮಾಹಿತಿ ಇದ್ರಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಬನ್ನಿ ಸ್ನೇಹಿತರೆ, ತೋಟದಲ್ಲಿರುವಂಥ ಜೋಳನ ಕುಯ್ಕೊಂಡು ಬಂದು ನಾಟಿ ಕೋಳಿಗಳಿಗೆ ಹಾಕಿದ್ರೆ ಹೇಗೆಲ್ಲ ತಿನ್ನುತ್ತೆ, ಇದರಿಂದ ಏನೆಲ್ಲ ಉಪಯೋಗಗಳು ಅಂತ ನಿಮಗೆ ತೋರಿಸ್ತೀನಿ. ನೀವೇ ಬೇಕು ಅಂತಲೇ ಈಗ ಇಷ್ಟನ್ನ ರೆಡಿ ಮಾಡಿದ್ದೀನಿ. ಬನ್ನಿ, ಈಗ ನಮ್ಮ ನಾಟಿ ಕೋಳಿಗಳ ಶೆಡ್ಡು ಅಲ್ಲಿದೆ ನೋಡಿ, ಅಲ್ಲಿಗೆ ಹೋಗೋಣ. ಹೇಗೆಲ್ಲ ತಿನ್ನುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಮತ್ತು ಇದರಿಂದ ಏನೇನು ಉಪಯೋಗ ಪ್ರಯೋಜನ ಅಂತ ಹಂಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಸ್ನೇಹಿತರೆ, ನಾಟಿ ಕೋಳಿಗಳಿಗೆ ಮಿಸ್ಕಿನ್ ಜೋಳ ಬೆಳೆದು ಇವಾಗಲೇ ತಂದು ಹಾಕೋದ್ರಿಂದ ಏನೇನು ಪ್ರಯೋಜನ ಅಂತ ಹೇಳ್ತೀನಿ. ತಿನ್ನುತ್ತಾ ಅಂತ ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಕಮೆಂಟನ್ನು ಕೇಳ್ತೀರಿ. ಈಗ ನಿಮ್ಮ ಕಣ್ಮುಂದೆ ನೋಡಿ ಯಾವ ಥರ ಎಲ್ಲ ತಿನ್ನುತ್ತೆ ಅಂತ ನೀವೇ ನೋಡ್ಬೋದು. ನೋಡಿ ಸ್ನೇಹಿತರೆ, ಯಾವ ಥರ ಎಲ್ಲ ತಿಂತಾ ಇದೆ. ಇದರಿಂದ ಏನಿದು ಕೊಡೋದ್ರಿಂದ ಅಂತಂದರೆ, ಇದೆಯಲ್ಲ ಇದು ದಿಂಡು, ಈ ದಿಂಡಲ್ಲಿ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ಕುಕ್ಕಿ ತಿಂದಾಗ ಒಳ್ಳೆ ಗ್ರೌತ್ ಬರುತ್ತೆ. ಅವರಂತೆ ಯಾವುದೇ ರೋಗ ರುಜಿನಗಳು ಬೇಗ ಬರೋಲ್ಲ. ಈ ಮಿಸ್ಕಿನ್ ಜೋಳ ತುಂಬ ಶಕ್ತಿಶಾಲಿ. ಬೆಳವಣಿಗೆ, ನಾಟಿ ಕೋಳಿ ಬೆಳವಣಿಗೆಗೆ ಆದಷ್ಟು ಇದನ್ನ ಮಧ್ಯಾಹ್ನ ಟೈಮಲ್ಲಿ ಹಸಿರು ಮೇವು ಕೊಡೋದ್ರಿಂದ ತುಂಬ ನಾಟಿ ಕೋಳಿ ಗ್ರೌತಾಗಿ ಬೆಳೆಯುತ್ತೆ. ಆಮೇಲೆ ಯಾವುದೇ ಥರದ ಬೇಗ ವೈರಸ್ಗಳು ಬೇಗ ಅಟ್ಯಾಕ್ ಆಗೋಲ್ಲ. ನೀವೇ ನೋಡ್ತಿರ್ಬೋದು ಎಷ್ಟು ನೀಟಾಗಿ ತಿಂತಾ ಇದೆ. ನೀವೇ ನೋಡಿ, ಮಿಸ್ಕಿನ್ ಜೋಳ ಮಧ್ಯಾಹ್ನ ಟೈಮಲ್ಲಿ ಇದನ್ನ ಈ ಆಹಾರ ಕೊಟ್ಟರೆ ಕೋಳಿಗೆ ಒಂಥರ ತಂಪಿದ್ದಂಗೆ. ಹೆವಿ ಬಿಸಿಲಲ್ಲಿ ಈ ಥರ ಕೊಡಲೇಬೇಕು. ನಾಟಿ ಕೋಳಿಗಳಿಗೆ ಕೊಡೋದ್ರಿಂದ ಒಳ್ಳೆ ಗ್ರೌತ್ ಬರುತ್ತೆ. ನೋಡ್ತಾ ಇರ್ಬೋದು ನೀವೇನ. ತುಂಬ ಜನ ಕೇಳ್ತಿದ್ರಿ, ಏನೋ ಮಿಸ್ಕಿನ್ ಜೋಳ ತಿನ್ನುತ್ತಾ ಹಾಕಿದ್ರೆ ಹಂಗೆ ಅಂತ. ನೋಡ್ರಿ, ಒಂದೇ ಒಂದು ಚೂರು ಬಿಡ್ತಾ ಇಲ್ಲ, ಆ ಥರ ತಿಂತಾ ಇದೆ. ಪ್ಯೂರ್ ನಾಟಿ ಕೋಳಿ ಸಾಗಾಣಿಕೆ ಮಾಡೋದು ದಯವಿಟ್ಟು ಈ ಥರನೇ ನೀವು ನೈಸರ್ಗಿಕವಾಗಿ ಏನು ಆಹಾರ ಸಿಗ್ತೈತೋ ಅದನ್ನೇ ತಗೊಂಡು ಹಾಕೋದ್ರಿಂದ ನೋಡ್ರಿ ಬೆಳವಣಿಗೆ ನೋಡ್ರಿ. 2 ತಿಂಗಳಾಗಿದೆ ನಾಟಿ ಕೋಳಿ ಯಾವ ಥರ ನಿಮಗೆ ಕಣ್ಣಲ್ಲಿ ಯಾವ ಥರ ಬೆಳವಣಿಗೆ ಆಗಿದೆ, ಯಾವ ಥರ ಎಲ್ಲ ಲವಲವಿಕೆಯಿಂದ ಇದೆ, ಯಾವ ಥರ ಗ್ರೋತ್ ಬಂದಿದೆ ನೋಡಿ. ನಾನು ಯಾವುದೇ ವ್ಯಾಕ್ಸಿನೇಷನ್ ಆಗಲಿ, ಯಾವುದೇ ಮೆಡಿಕಲಲ್ಲಿ ಸಿಗೋಂಥ ಟಾನಿಕ್ಗಳಾಗಲಿ ಯಾವುದೂ ಕೊಟ್ಟಿಲ್ಲ. ಇವತ್ತು ಮಿಸ್ಕಿನ್ ಜೋಳ ಸೆಪ್ಪೆ ತಗೊಂಡು ನಿಮ್ಗೆ ವಿಡಿಯೋ ಏನಕ್ಕೆ ಮಾಡ್ತೀನಿ ಅಂದರೆ, ಉದ್ದೇಶ ಇಷ್ಟೇ. ತುಂಬ ಜನ ಯುವಕರು, ತುಂಬ ಜನ ನನಗೆ ಸಣ್ಣ ಇಳುವರಿ ರೈತರು ತುಂಬ ಜನ ಕೇಳಿದ್ರು, ಏನಪ್ಪ ಇಷ್ಟೊಂದು ಚೆನ್ನಾಗಿ ಬಂದವು ನಿಮ್ಮ ಪಿಳ್ಳೆಗಳು, ನಾವು ತುಂಬ ಎಷ್ಟೊಂದೆಲ್ಲ ಪ್ರಯತ್ನ ಪಟ್ಟು ನಮ್ಮದು ಇಷ್ಟು ಇನ್ನೂ ಚೆನ್ನಾಗಿ ಆಗಿಲ್ಲ ಅಂತ ತುಂಬ ಜನ ಕೇಳಿದ್ರು. ಅದಕ್ಕೋಸ್ಕರ ಅವ್ರಿಗೆ ಈ ಉದಾಹರಣೆ ನಾನು ತೋರಿಸ್ಬೇಕು ಅಂತ ಹೇಳಿ ನಾನೇ ನೀಟಾಗಿ ತಗೊಂಡು ಇವಾಗ ನಾನು ಏನು ದಿನನಿತ್ಯ ಕೊಡ್ತಿದ್ನೋ ಅದನ್ನ ನಿಮಗೆ ಈ ಒಂದು ಕಣ್ಣು ಮುಂದೆ ನಿಮಗೆ ತೋರಿಸ್ತಾ ನೋಡ್ರಿ. ಎಷ್ಟು ನೀಟಾಗೆ, ಯಾವುದೇ ಥರ ತಿನ್ನಲ್ಲ ಅನ್ನೋ ಥರ ಏನಿಲ್ಲ. ಪ್ರತಿಯೊಂದು ಒಂದು 5 ನಿಮಿಷಕ್ಕೆ ಪೂರ್ತಿ ಎಲ್ಲ ನೆಲ ಪೂರ್ತಿ ಬರಡು ಮಾಡಿಬಿಡುತ್ತೆ, ಅಷ್ಟು ನೀಟಾಗಿ ತಿನ್ನುತ್ತೆ. ನಾಟಿ ಕೋಳಿ ಮಹತ್ವ ಅನ್ನೋದು ಹೆಚ್ಚಾಗಬೇಕು ಅಂದರೆ ಈ ಥರ ನೈಸರ್ಗಿಕವಾಗಿ ಕೊಡಬೇಕು. ಇದು ಕೊಡೋದ್ರಿಂದ ದಿಂಡಲ್ಲಿರೋಂಥ ದಿಂಡಿನ ನಾರಿನ ಅಂಶ ಏನಿರ್ತೈತೋ ಅದು ಒಂಥರ ನಮಗೆ ಹೆಂಗೆ ಅಂದರೆ, ನಾವು ಈ ಗಂಟಿನ ಸೊಪ್ಪು, ನುಗ್ಗೆ ಸೊಪ್ಪು ಆ ಥರದ್ದು ನಾವು ತಂದು ನಮಗೆ ಯಾವ ಥರ ಪೌಷ್ಟಿಕಾಂಶ ಸಿಗುತ್ತೆ ಅಂತ ನಾವು ದಿನನಿತ್ಯ ಊಟದಲ್ಲಿ ನಾವು ಸೊಪ್ಪಿನ ಅಂಶ ಸಿಗಲಿ ಅಂತ ನಾವು ತಿಂತೀವೋ, ಆ ಥರ ಈಗ ನಾವು ಮಿಸ್ಕಿನ್ ಜೋಳ ಈ ಥರ ಎಳೆ ಜೋಳ ಬೆಳೆದು ಒಂದು ಸ್ವಲ್ಪ 1 ಅಡಿ ಅಷ್ಟಿಲ್ಲ 1.5 ಅಡಿ ಬೆಳೆಯೋ ತಕ್ಕ ತಾದಿ ನಾವು ಕುಯ್ಕೊಂಬಂದು ಹಾಕೋದ್ರಿಂದ ಈ ಮಟ್ಟಕ್ಕೆ ಚೆನ್ನಾಗಿ ಗ್ರೌತ್ ಬರುತ್ತೆ ನಾಟಿ ಕೋಳಿಗೆ. ಆಮೇಲೆ ತುಂಬ ಜನ ಹೇಳ್ತಾರೆ, ಒಳಗೆ ಮಿಸ್ಕಿನ್ ಜೋಳನೇ ಕೊಡ್ತೀವಲ್ಲ ಏನಕ್ಕೆ ಅಂತ. ಆ ಒಣಗಿರೋ ಮಿಸ್ಕಿನ್ ಜೋಳನ ಮಿಲ್ ಮಾಡ್ಕೊಂಬಂದು ಕೊಡೋದೇ ಬೇರೆ, ಅದೇ ಈ ಥರ ಹಸಿರುದು ಜೋಳ ಕೊಡೋದೇ ಬೇರೆ. ನೋಡ್ರಿ ಯಾವ ಮಟ್ಟಕ್ಕೆ ನೀವೇ ನೋಡ್ಬೋದು. ದಯವಿಟ್ಟು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಯಾರ್ಯಾರು ಇದ್ದೀರಾ, ಯುವಕರೇ ಆಗ್ಬೋದು, ಯಾರೇ ಆಗ್ಬೋದು, ಸಾಕಿರೋರಾಗಿರ್ಬೋದು, ನಿಮ್ಮ ಸ್ನೇಹಿತರು ಯಾರ್ಯಾರು ಸಾಕಬೇಕು ಅಂತ ಇದ್ದಾರೋ ಅವ್ರಿಗೆಲ್ಲ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಅವ್ರಿಗೂ ಸಹ ಈ ಮಾಹಿತಿ ತಲುಪಲಿ. ಅವರು ಸಹ ತುಂಬ ಒಂದು ಮಿಡಲ್ ಕ್ಲಾಸ್ ಲೈಫಿಂದ ಬಂದು ಒಂದು ಕಷ್ಟದಿಂದ ಅವರು ಬಂಡವಾಳ ಹಾಕಿ ನಾಟಿ ಕೋಳಿ ಸಾಗಾಣಿಕೆ ಮಾಡಬೇಕು ಅಂತ ಮಾಡ್ತಿರ್ತಾರೆ. ಅವ್ರಿಗೆ ಹೇಗೆ ಮಾಡಬೇಕು, ಏನು ಇದರಿಂದ ಉಪಯೋಗ, ಏನು ಹಾಕಿದ್ರೆ ನಮ್ದು ಬೇಗ ಬರುತ್ತೆ, ಗ್ರೋತ್ ಬರುತ್ತೆ, ನ್ಯಾಚುರಲ್ ಆಗಿ ನಾಟಿ ಕೋಳಿ ಬೆಳೆಸೋದು ಹೇಗೆ ಅಂತ ತುಂಬ ಜನ ತಡ್ಕಾಡ್ತಿರ್ತಾರೆ. ಗೂಗಲಲ್ಲಿ ಹುಡ್ಕೋದಾಗ್ಲಿ, ಬೇರೆ ಯೂಟ್ಯೂಬ್ ವಿಡಿಯೋಗಳು ನೋಡೋದಾಗ್ಲಿ. ಆದರೆ ಅವ್ರು ಕೊಡೋ ಮಾಹಿತಿ ಅವ್ರು ಏನು ಅನುಭವ ಇರ್ತೈತೆ ಅದನ್ನ ಮಾತ್ರ ಕೊಟ್ಟಿರ್ತಾರೆ. ಈ ಥರ ನೈಸರ್ಗಿಕವಾಗಿ ಯಾರು ಕೊಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನಾನು ನೈಸರ್ಗಿಕವಾಗಿ ಏನು ಸಿಗುತ್ತೋ ನಿಮಗೆ ಮೊನ್ನೆನೂ ನಾನು ವಿಡಿಯೋ ಮಾಡಿ ಕಳಿಸಿದೆ. ಬಾಳೆ ದಿಂಡು ಕೊಟ್ಟು ಹಾಕಿದ್ದೆ, ಅದನ್ನು ನಾನು ನಿಮಗೆ ಸಂಪೂರ್ಣವಾಗಿ ಹೇಗೆಲ್ಲ ತಂದು ಹೇಗೆಲ್ಲ ಮಾಡಬೇಕು, ಅದರಿಂದ ಯಾವ್ಯಾವ ಥರ ಯಾವುದು ರೋಗ ರುಜಿನಗಳು ಬರಲ್ಲ ಅಂತಲೂ ಹೇಳಿದೆ. ಈಗ ನ್ಯಾಚುರಲ್ ನೈಸರ್ಗಿಕವಾಗಿ ಸಿಗುವಂಥ ತೋಟದಲ್ಲಿ
ಜೋಳ ನಾನು ಅದಕ್ಕೆ ಅಂತಾನೆ 1 ಎಕರೆಗೆ ತೋಟಕ್ಕೆ ಹಾಕೊಂಡಿದ್ದೀನಿ. ಅದನ್ನ ಡೈಲಿ ಮಧ್ಯಾಹ್ನ ಆಗಲಿ ಬೆಳಿಗ್ಗೆ ಆಗಲಿ ನಾನು ಫ್ರೀ ಇದ್ದಾಗ ಸಾಮಾನ್ಯ ಥರ ಕೊಡ್ತಾ ಇರ್ತೀನಿ. ಅದರಿಂದ ನಂದು ನಾಟಿ ಕೋಳಿಗಳು 2 ತಿಂಗಳು ಪಿಳ್ಳೆ ನೋಡ್ರಿ ಯಾವ ಥರ ಗ್ರೌತ್ ಬಂದಿದೆ, ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ನೀವು ನೋಡ್ಬೋದು. ಆರಾಮಾಗಿ ಮೇಯ್ಕೊಂತಿದೆ ತೋಟದಲ್ಲೆಲ್ಲ.